ಶಿವವಚನ ಕೇಳಿರಿ ಕೇಳಿರಿ ಗುರುವಚನ ಕೇಳಿರಿ ಕೇಳಿರಿ ಶಿವವಚನ ಕೇಳಿರಿ ಕೇಳಿರಿ ಗುರುವಚನ ಪುರಾತರ ವಚನಾನುಭವ ಕೇಳಿ ಬದುಕಿರಯ್ಯ ಕೇಳಿದ ಸದ್ಭಕ್ತರೆಲ್ಲರೂ ಕೃಪಾಕರಪ್ಪರು ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು ಅಹಂಕಾರ ಬಳಿದು ಶರಣರ ಅನುಭಾವವ ಕೇಳಿದಡೆ ಅಹಂಕಾರ ಬಳಿದು ಶರಣರ ಅನುಭಾವವ ಕೇಳಿದಡೆ ಅದೇ ಮುಕ್ತಿ ನೋಡಿರಿ ಅದೇ ಮುಕ್ತಿ ನೋಡಿರಿ ಅದೇ ಮುಕ್ತಿ ನೋಡಿರಿ ಅದೇ ಮುಕ್ತಿ ನೋಡಿರಿ ಇಂತಲ್ಲದೆ ಮನೋವ್ಯಾಕುಲರಾಗಿ ತನ್ನುಟ್ಟಿ ಕೇಳಿದಳಿ ಇಂತಲ್ಲದೆ ಮನೋವ್ಯಾಕುಲರಾಗಿ ತನ್ನುಟ್ಟಿ ಕೇಳಿದಳಿ ಉಪದೇಶವೆಂತು ಸಲುದಯ್ಯ ಎತ್ತಳವಡುವುದಯ್ಯ ಉಪದೇಶವೆಂತು ಸಲುದಯ್ಯ ಎತ್ತಳವಡುವುದಯ್ಯ ಮಹಾಲಿಂಗ ಕಲ್ಲೇಶ್ವರ ಮಹಾಲಿಂಗ ಕಲ್ಲೇಶ್ವರ ಗುರುವಚನ ಪರಾಮುಖಂಗೆ ಗುರುವಚನ ಪರಾಮುಖಂಗೆ ಎಂದೆಂದು ಭವಲಿಂಗರು ನೋಡ 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 ಎನ್ನ ನರೀಸದಿರುವೆ ಎನ್ನ ನರೀಸು ನಿನ್ನ ನರೀಸಬೇಡ ಎನ್ನ ನರಿಯದವ ನಿನ್ನ ನರಿಯ ಎನ್ನ ನರೀಸದೆ ನಿನ್ನ ನರೀಸಿದಡೆ ನೀನೆನಗೆ ಗುರುವಲ್ಲ ನಾನಿನಗೆ ಶಿಷ್ಯನಲ್ಲ ಎನ್ನ ನರೀಸಿದಡೆ ನೀನೆನಗೆ ಗುರು ನಾನಿನಗೆ ಶಿಷ್ಯ ಮಸಣಯ್ಯ ಪ್ರಿಯ ಗಜೇಶ್ವರ. ಇದೊಂದು ಗಜೇಶ ಮಸಣಯ್ಯಗಳ ಪುಣ್ಯಸ್ತ್ರೀಯ ವಚನ. ಲಿಂಗಾಯತ ಧರ್ಮದ ಅಷ್ಟಾವರಣಗಳಲ್ಲಿ ಮೊದಲ ಸ್ಥಾನ ಗುರುವಿಗೆ. ಗುರುತ್ವಕ್ಕೆ ಈ ಧರ್ಮದಲ್ಲಿ ವಿಶೇಷ ಗೌರವ ಇದೆ. ಈ ಧರ್ಮದಲ್ಲಿ ಎರಡು ರೀತಿಯ ಗುರುಗಳಿದ್ದಾರೆ. ಒಂದು ಬಾಹ್ಯ ಗುರು, ಮತ್ತೊಂದು ಆಂತರಿಕ ಗುರು. ಬಾಹ್ಯ ಗುರು ಶಿಷ್ಯನ ಅಜ್ಞಾನ ಕಳೆದು ಆತನನ್ನು ಸುಜ್ಞಾನಿಯನ್ನಾಗಿ ಮಾಡಬೇಕು. ಕೆಲವು ಧರ್ಮಗಳಲ್ಲಿ ಗುರುವಿನ ಗುಲಾಮನಾಗದೆ ಶಿಷ್ಯನಿಗೆ ಜ್ಞಾನ ಪ್ರಾಪ್ತಿ ಆಗದು ಅಂತ ಹೇಳ್ತಾರೆ. ಆದರೆ ಲಿಂಗಾಯತ ಧರ್ಮದಲ್ಲಿ ಇದನ್ನು ಒಪ್ಪೋದಿಲ್ಲ. ಗುರುವಿಗೆ ಶಿಷ್ಯ ಗುಲಾಮನಾಗಬೇಕಾಗಿಲ್ಲ. ಗುರು ಸಹ ಆತನನ್ನು ಗುಲಾಮನನ್ನಾಗಿ ಮಾಡಿಕೊಳ್ಬೇಕಿಲ್ಲ. ಬದಲಾಗಿ ಆತ ಶಿಷ್ಯನ ಪ್ರಗತಿಗೆ ಪೂರಕವಾದ ಅರಿವನ್ನು ಮೂಡಿಸಬೇಕು. ಇಲ್ಲಿ ಗುರು ಗುರುವಾಗಿ ಶಿಷ್ಯ ಶಿಷ್ಯನಾಗಿಯೇ ಉಳಿಯೋದಿಲ್ಲ. ಗುರುವಿನ ಮಾರ್ಗದರ್ಶನ ಪಡೆದ ಶಿಷ್ಯ ಗುರುವಿನಷ್ಟೇ ಎತ್ತರಕ್ಕೆ ಏರಿ ಕೊನೆಗೆ ತಾನೂ ಗುರುವೇ ಆಗ್ತಾನೆ. ಆಗ ಗುರು ಶಿಷ್ಯ ಅನ್ನುವಂಥ ಭೇದ ಉಳಿಯೋದಿಲ್ಲ. ಜ್ಯೋತಿ ಮುಟ್ಟಿದ ಜ್ಯೋತಿಯಂತೆ ಇಬ್ಬರು ಆಗ್ತಾರೆ. ಈ ತತ್ವವನ್ನು ಗಜೇಶ ಮಸಣಯ್ಯಗಳ ಪುಣ್ಯಸ್ತ್ರೀ ತುಂಬ ಪರಿಣಾಮಕಾರಿಯಾಗಿ ತಿಳಿಸಿದ್ದಾಳೆ. ಒಂದು ಅರ್ಥದಲ್ಲಿ ಅವಳು ಗುರುವಿಗೆ ಸವಾಲನ್ನೇ ಹಾಕಿದ್ದಾಳೆ. ಗುರು
ಶಿಷ್ಯನ ಅಜ್ಞಾನಾಂಧಕಾರವನ್ನು ನಿವಾರಿಸಿ ಅವನಿಗೆ ಜ್ಞಾನಸುಧೆಯನ್ನು ಉಣ್ಣಿಸಬೇಕು. ಇಲ್ಲದೇ ಇದ್ದರೆ ಆತ ಗುರುವಾಗಲಿಕ್ಕೆ ಅನರ್ಹ. ಆತ ಶಿಷ್ಯನಲ್ಲಿ ಅರಿವನ್ನು ಮೂಡಿಸಿ ತನ್ನನ್ನು ತಾನು ಅರಿಯುವಂತೆ ಮಾಡಬೇಕು. ಹಾಗೆ ಮಾಡದೆ ಯಾವಾಗಲೂ ಗುರುವಿನ ಗುಲಾಮನಾಗಿರುವಂತೆ ನೋಡಿಕೊಂಡ್ರೆ, ಗುರುವನ್ನೇ ಶಿಷ್ಯ ದೊಡ್ಡವನು ಅಂತ ಅವನ ಸ್ತುತಿಯನ್ನೇ ಮಾಡ್ತಾ ಇದ್ದರೆ ಆ ಗುರು ಅರ್ಹ ಗುರು ಆಗೋದಿಲ್ಲ ಅನ್ನುವಂಥದ್ದು ಆ ತಾಯಿಯ ಸ್ಪಷ್ಟ ಅಭಿಪ್ರಾಯ. ಆ ಕಾರಣಕ್ಕಾಗಿಯೇ ಮೊದಲ ಸಾಲಿನಲ್ಲಿ ಎನ್ನಲ್ಲಿ ಅರಿವನ್ನು ಮೂಡಿಸಬೇಕಾದ್ದು ನಿನ್ನ ಜವಾಬ್ದಾರಿ. ಆದರೆ ಆ ಅರಿವು ಮೂಡಿಸಿ ನನ್ನನ್ನು ನಾನು ಅರಿಯುವಂತೆ ನೀನು ಮಾಡ್ತಾ ಇಲ್ಲ. ಬದಲಾಗಿ ಯಾವಾಗಲೂ ಗುರುವನ್ನೇ ಗೌರವಿಸಬೇಕು ಅನ್ನುವಂಥ ಭಾವನೆ ನಿನ್ನದಾಗಿದೆ. ಆ ಭಾವನೆಯನ್ನು ಬಿಟ್ಟು ನನ್ನನ್ನು ನಾನು ಅರಿಯುವಂತೆ ಮಾಡುವಂಥ ಗುರುವಿಗೆ ಎಚ್ಚರಿಸಿದ ಹಾಗೆ ಇದೆ. ನನ್ನನ್ನು ನಾನು ಅರಿಯುವಂತೆ ಮಾಡದೇ ಇದ್ದರೆ ನಾನು ನಿನ್ನನ್ನು ಅರಿಲಿಕ್ಕೆ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಮಾಡ್ತಾಳೆ ತಾಯಿ. ಅಷ್ಟಕ್ಕೆ ಮೌನವಾಗದೆ ನನ್ನ ಅಜ್ಞಾನವನ್ನು ನಿವಾರಿಸಿ ನನ್ನ ಅರಿವೇ ನನಗೆ ಗುರುವಾಗುವಂತೆ ನೀನು ಮಾಡದೇ ಇದ್ದರೆ, ಅಥವಾ ಗುರುವೇ ದೊಡ್ಡವನು ಅಂತ ಹೇಳಿ ನಿನ್ನನ್ನೇ ನಾನು ಹೊಗಳ್ತಾ ಹೋದರೆ ಖಂಡಿತ ನೀನು ನನಗೆ ಗುರು ಅಲ್ಲ, ನಾನು ನಿನಗೆ ಶಿಷ್ಯಳಲ್ಲ ಅಂತ ಕಡ್ಡಿ ತುಂಡು ಮಾಡಿದ ಹಾಗೆ ಹೇಳ್ತಾಳೆ. ನಿಜವಾಗಿಯೂ ನೀನು ಗುರು ಆಗಬೇಕು, ನಾನು ಶಿಷ್ಯನಾಗಬೇಕು ಅಂದರೆ ನನ್ನನ್ನು ನಾನು ಅರ್ಥ ಮಾಡಿಕೊಳ್ಳುವಂತೆ ನೀನು ಮಾಡಬೇಕು. ಆಗ ನೀನು ನಿಜವಾದಂಥ ಗುರು ಆಗ್ತೀಯ. ನಾನು ಸಹ ನಿನ್ನ ಶಿಷ್ಯನಾಗ್ತೇನೆ ಅನ್ನುವ ಮಾತು ಚಿಂತನಾರ್ಹವಾಗಿದೆ. ಗುರುವಾದವ ಶಿಷ್ಯನಿಗೆ ಅರಿವು ಮೂಡಿಸ್ತಿದ್ರೆ, ವಿವೇಕ ಮತ್ತು ವಿಚಾರ ಸಾಮರ್ಥ್ಯವನ್ನು ಬೆಳೆಸ್ತಾ ಇದ್ದರೆ ಅವನು ಎಂಥ ಗುರು? ಗುರು ಮುಟ್ಟಿ ಗುರುವಾಗಬೇಕು ಅನ್ನುವಂಥದ್ದು ಲಿಂಗಾಯತ ಧರ್ಮದ ಸಾರ. ಇಲ್ಲಿ ಬಾಹ್ಯ ಗುರುವಿಗೆ ಎಷ್ಟು ಗೌರವ ಇದೆಯೋ ಅಷ್ಟೇ ಗೌರವ ಆಂತರಿಕ ಗುರುವಿಗೂ ಇದೆ. ಅದನ್ನೇ ಅರಿವೇ ಗುರು ಅಂತ ಹೇಳೋದು. ಬಾಹ್ಯ ಗುರು ಒಂದು ಹಂತದವರೆಗೆ ಮಾರ್ಗದರ್ಶನ ಮಾಡಬಲ್ಲ. ಗುರುವನ್ನೇ ದೇವರು ಅಂತ ಹೇಳಿ ಶಿಷ್ಯ ಜೀವನ ಪರ್ಯಂತ ಆತನನ್ನೇ ಆಧರಿಸಿ ಆರಾಧಿಸಿ ಗೌರವಿಸ್ತಾ ಇದ್ದರೆ ಖಂಡಿತ ಆತ ಗುರುವಾಗಲಿಕ್ಕೆ, ಇವನು ಶಿಷ್ಯನಾಗಲಿಕ್ಕೆ ಅರ್ಹ ಆಗೋಲ್ಲ. ನಮ್ಮಲ್ಲಿ ಗುರುವಾಗುವಂಥ ಅರ್ಹತೆ ಕೆಲವರಿಗೆ ಮಾತ್ರ ಮೀಸಲಾಗ್ತಾ ಬಂದಿತ್ತು. ಅವರನ್ನು ಬಿಟ್ಟು ಬೇರೆಯವರು ಗುರು ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥ ವಾತಾವರಣವನ್ನು ನಿರ್ಮಿಸಿದರು. ಅಂಥ ತಪ್ಪು ಕಲ್ಪನೆಯನ್ನು ಬದಲಾಯಿಸಿದಂಥವರು ಬಸವಾದಿ ಶಿವಶರಣರು. ಅಲ್ಲಮ ನಟವರ ಜಾತಿಯ ವ್ಯಕ್ತಿ. ಅವರನ್ನು ಅನುಭವ ಮಂಟಪದ ಅಧ್ಯಕ್ಷರನ್ನಾಗಿಸಿ ಗುರುವನ್ನಾಗಿ ಗೌರವಿಸಿದ್ದು ಲಿಂಗಾಯತ ಧರ್ಮದ ಹೆಗ್ಗಳಿಕೆ. ಚನ್ನಬಸವಣ್ಣ ವಯಸ್ಸಿನಲ್ಲಿ ಚಿಕ್ಕವರಾದರೂ ಶಿವಯೋಗಿ ಸಿದ್ದರಾಮೇಶ್ವರರಿಗೆ ಗುರುವಾಗಿ ಲಿಂಗವನ್ನು ಕರುಣಿಸಿದ್ದು ಗಮನಿಸಬೇಕು. ಅಂದರೆ ಗುರು ಜಾತಿಯಿಂದ, ವಯಸ್ಸಿನಿಂದ, ಪರಂಪರೆಯಿಂದ ಆಗೋದಿಲ್ಲ. ಅರ್ಹತೆಯಿಂದ ಯಾರು ಬೇಕಾದರೂ ಗುರು ಆಗಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಬಸವ ಸಿದ್ಧಾಂತ. ಈ ಸಿದ್ಧಾಂತವನ್ನೇ ಪ್ರತಿಪಾದಿಸುವಂಥ ಕಾರ್ಯ ಮಾಡಿದಾಳೆ ಗಜೇಶ ಮಸಣಯ್ಯಗಳ ಪುಣ್ಯಸ್ತ್ರೀ. 12ನೇ ಶತಮಾನದಲ್ಲಿ ಒಬ್ಬ ಸಾಮಾನ್ಯ ಮಹಿಳೆ ನೀನೆನಗೆ ಗುರು ಅಲ್ಲ, ನಾನಿನಗೆ ಶಿಷ್ಯಳಲ್ಲ ಅನ್ನುವಂಥ ಎತ್ತರಕ್ಕೆ ಬೆಳಿಬೇಕು ಅಂದರೆ ಅನುಭವ ಮಂಟಪ ಆ ಮಹಿಳೆಯರನ್ನು ಹೇಗೆ ಬೆಳೆಸಿತ್ತು, ಅಲ್ಲಿದ್ದ ಶರಣರು ಮಹಿಳೆಯರಿಗೆ ಎಷ್ಟೊಂದು ಸ್ವಾತಂತ್ರ್ಯ ಕರುಣಿಸಿದ್ರು ಅನ್ನುವಂಥದ್ದು ವೇದ್ಯವಾಗುತ್ತೆ. 21ನೇ ಶತಮಾನದಲ್ಲೂ ಮಹಿಳೆ ಮುಕ್ತವಾಗಿ ಮಾತನಾಡದಂಥ ಪರಿಸ್ಥಿತಿ ಇರುವಾಗ ಇಲ್ಲಿಗೆ 900 ವರ್ಷಗಳ ಹಿಂದೆ ಎಂಥ ಪರಿಸ್ಥಿತಿ ಇದ್ದಿರ್ಬೋದು. ಅಂಥ ಕರಾಳ ಪರಿಸ್ಥಿತಿಯನ್ನು ಬದಲಾಯಿಸಿ ಮಹಿಳೆಯರಿಗೂ ಅರಿವು ಮೂಡಿಸಿ ಧ್ವನಿ ಕೊಟ್ಟು ತಲೆ ಎತ್ತಿ ಬಾಳುವಂತೆ ಬಸವಾದಿ ಶಿವಶರಣರು ಮಾಡಿದ್ದು ಸಾಮಾನ್ಯ ಸಂಗತಿ ಏನಲ್ಲ. ಇವತ್ತು ಸಹ ಗುರು ಗುರುವೇ, ಶಿಷ್ಯ ಶಿಷ್ಯನೇ ಅನ್ನುವಂಥ ವಾತಾವರಣ ಇದೆ. ಗುರುವಿಗಿಂತ ಶಿಷ್ಯ
ಹೆಚ್ಚು ಪ್ರಜ್ಞಾವಂತನಾದರೆ, ಜನಮನ್ನಣೆ ಗಳಿಸಿದರೆ ಆಗಲೇ ಆತನ ಗುರುವಿಗೆ ತಳಮಳ ಶುರುವಾಗುತ್ತೆ. ಆ ಶಿಷ್ಯನ ಪ್ರಗತಿಗೆ ಹೇಗೆ ಅಡ್ಡಿಗಾಲನ್ನು ಒಡ್ಡಬೇಕು ಅನ್ನುವಂಥ ದುಶ್ಚಿಂತನೆ ಮಾಡ್ತಾನೆ. ಅಂಥ ಗುರು ಮತ್ತು ಆ ಗುರುವೇ ಪರಮಶ್ರೇಷ್ಠ, ಅವರ ಗುಲಾಮರಾಗಿಯೇ ಇರಬೇಕು ಅನ್ನುವಂಥ ಶಿಷ್ಯ ಮತ್ತೆ ಮತ್ತೆ ಈ ತಾಯಿಯ ವಚನವನ್ನು ಹಾಗೂ ಇತರ ಶರಣೆಯರ ವಚನಗಳನ್ನು ಅಧ್ಯಯನ ಮಾಡಬೇಕು. ಎನ್ನರಿಸದಿರುವೆ ಎನ್ನರಿಯಿಸು, ನಿನ್ನರಿಯಿಸಬೇಡ. ಎನ್ನರಿಯಿಸದಿರುವೆ ಎನ್ನರಿಯಿಸು, ನಿನ್ನರಿಯಿಸಬೇಡ. ಎನ್ನರಿಯಿಸದಿರುವೆ ಎನ್ನರಿಯಿಸು, ನಿನ್ನರಿಯಿಸಬೇಡ. ಎನ್ನರಿಯದವ ನಿನ್ನ ನರಿಯ, ಎನ್ನರಿಯದವ ನಿನ್ನನು ಅರಿಯ. ಎನ್ನರಿಯದವ ನಿನ್ನನು ಅರಿಯ. ಎನ್ನರಿಯಿಸದಿರುವೆ ಎನ್ನರಿಯಿಸು, ನಿನ್ನರಿಯಿಸಬೇಡ. ಎನ್ನರಿಯಿಸದೆ ನಿನ್ನರಿಯಿಸಿದಡೆ, ಎನ್ನರಿಯಿಸದೆ ನಿನ್ನರಿಯಿಸಿದಡೆ ನೀಗೆನಗೆ ಗುರುವಲ್ಲ, ನಾನಿನಗೆ ಶಿಷ್ಯನಲ್ಲ. ನೀಗೆನಗೆ ಗುರುವಲ್ಲ, ನಾನಿನಗೆ ಶಿಷ್ಯನಲ್ಲ. ಎನ್ನರಿಯಿಸಿದಡೆ ನೀಗೆನಗೆ ಗುರು, ನಾನಿನಗೆ ಶಿಷ್ಯ. ಎನ್ನರಿಯಿಸಿದಡೆ ನೀಗೆನಗೆ ಗುರು, ನಾನಿನಗೆ ಶಿಷ್ಯ. ನಾನಿನಗೆ ಶಿಷ್ಯ. ಮಸಣಯ್ಯ ಪ್ರಿಯ ಗಜೇಶ್ವರ, ಮಸಣಯ್ಯ ಪ್ರಿಯ ಗಜೇಶ್ವರ. ಮಸಣಯ್ಯ ಪ್ರಿಯ ಗಜೇಶ್ವರ, ಮಸಣಯ್ಯ ಪ್ರಿಯ ಗಜೇಶ್ವರ, ಮಸಣಯ್ಯ ಪ್ರಿಯ ಗಜೇಶ್ವರ. ಕೇಳಬನ್ನಿ ಕೇಳಬನ್ನಿ ವಚನ ಸಂದೇಶ, ಕೇಳಬನ್ನಿ ಕೇಳಬನ್ನಿ ವಚನ ಸಂದೇಶ. ಬಸವಾದಿ ಶರಣರ ಜೀವನ ಸಂದೇಶ, ಬಸವಾದಿ ಶರಣರ ಜೀವನ ಸಂದೇಶ. ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ, ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ. ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ.